ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದು. ಬಂದು ಅಲ್ಲಿ ದೇವಸ್ಥಾನ ಎಲ್ಲ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಒಂದು ಆನೆ ನಿಂತಿತ್ತು. ಅದು ಪಾಡೋದು ನಿಂತಿತ್ತು. ನಾವು ಸುಮ್ಮನೆ ನಾನು ಫೋಟೋ ಕ್ಲಿಕ್ ಮಾಡೋಣ ಅಂತ ಅಂದ್ಬಿಟ್ಟು ಹಿಡಿದೆ. ಅದು ಮಾಡಬಾರ್ದು ತಪ್ಪು, ನಾನು ಹಿಡಿದ್ಬಿಟ್ಟು ಫೋಟೋ ಹೊಡೆದೆ. ಅದು ನನ್ನ ಅಡ್ಡಾಡ್ಸ್ಕೊ ಬಂದು ನನ್ನನ್ನು ತುಳಿದ್ಬಿಟ್ಟು ಹೋಯ್ತು. ಈ ಥರ ಕೆಲಸನ ಯಾರೂ ಇನ್ನು ಜೀವನದಲ್ಲಿ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ನನ್ನಿಂದ ತಪ್ಪಾಗೈತೆ. ಫಾರೆಸ್ಟ್ನವರೆಲ್ಲ ಬಂದು ನನಗೆ ಬುದ್ಧಿ ಹೇಳಿ ಎಲ್ಲ ಇದು ಮಾಡಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ಯಾರೂ ಈ ಥರ ಸಾಹಸಕ್ಕೆ ದುಸ್ಸಾಹಸಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ. ನನ್ನಂಥ ತಪ್ಪು ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಇದೊಂದು ನಾನು ಕಲ್ತಿರೋದೊಂದು ಪಾಠ ಅನ್ನೋಂಗಾಗೈತೆ. ಇನ್ನು ಮುಂದಕ್ಕೆ ಆದರೂ ಯಾರೂ ಏನು ಮಾಡೋಕ್ಕೆ ಹೋಗ್ಬೇಡಿ. ಫಾರೆಸ್ಟಲ್ಲಿ ಇಳಿಯೋಕ್ಕೆ ಹೋಗ್ಬೇಡಿ, ತಪ್ಪಾಗುತ್ತೆ, ಕ್ಷಮಿಸಿ. ಎಷ್ಟು ಗಂಟೆಗೆ ಮನೆ ತಕ್ಕೆ ಬಂದಿದ್ದರು ಫಾರೆಸ್ಟ್ನವರು. ಬಂದು ಮಧ್ಯಾಹ್ನ 2 ಗಂಟೆಗೆ ಒಬ್ಬರು ಬಂದರು, ವಿಡಿಯೋ ಕಾಲ್ ಮಾಡಿಸಿದ್ರು ಸಾಹೇಬರಿಗೆ. ತಿರ್ಗಿ 6 ಗಂಟೆಗೆ ಬಂದು ಮನೆಯಲ್ಲೇ ಟೆಲಿವರ್ಟ್ ಮಾಡ್ಕೊಬಂದು ಮನೆಯಲ್ಲಿಂದ ಹಿಡ್ಕೊಂಡು ಬಂಡೀಪುರಕ್ಕೆ ಕರ್ಕೊಂಡ್ಬಂದಿದ್ದಾರೆ. ತಪ್ಪಾಯಿತು. ನಾನು 6 ಗಂಟೆಗೆ ನಾನು ಫೋಟೋ ಹೊಡಿಯೋಕ್ಕೆ ಹೋಗಿ ಈ ಥರ ತಪ್ಪು ಮಾಡಿದ್ದೀನಿ. ನಾವು 5 ಜನ ಬಂದಿದ್ದೆವು. ಅಂದರೆ ಅಲ್ಲಿ ಫಾರೆಸ್ಟಿಂದ ನಾನು ಇಳಿದಾಗ ಯಾರೋ ಬೇರೆಯವರ ಸ್ಕೂಟ್ರಲ್ಲಿ ಕರ್ಕೊಂಡ್ಬಂದು ಕೂರಿಸಿದ್ರು. ಅವ್ರದ್ದು ನನಗೆ ಅಲ್ಲಿ ಮೊಬೈಲು ಸಿಗ್ನಲ್ ಸಿಗ್ತಾ ಇರಲಿಲ್ಲ. ಸಿಗ್ತಾ ಇರಲಾಗಿ ಅಲ್ಲಿ ಅವರೇ ಒಂದಿಬ್ಬರು ಲಾರಿಗೆ ಹಸ್ಬಿಡಿ ಅಂತಂದರು. ಲಾರಿಗೆ ಹಸ್ಬಿಟ್ಟು ನಾವು ಹೊರಟೋದೆ. ನನ್ನಿಂದ ಭಾಳ ತಪ್ಪಾಯಿತು.